ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ, ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ 6ನೇ ಕ್ಲಾಸ್, ಇದು 7ನೇ ಕ್ಲಾಸ್. ಇದು ಈ ಒಂದು ಪಠ್ಯಪುಸ್ತಕದಲ್ಲಿ ನಾನು 6ನೇ ಕ್ಲಾಸ್ ಪಠ್ಯಪುಸ್ತಕ ಪಾರ್ಟ್ 1 ಪಾರ್ಟ್ 2 ಮುಗಿಸಿದ್ದೀನಿ. ಇದು 7ನೇ ಕ್ಲಾಸಲ್ಲಿ ನಾನು ಒಂದು 8 ಲೆಸನ್ ಹೇಳಿದ್ದೀನಿ. ಇವಾಗ 8ನೇ ಲೆಸನ್ ಇದು, 7 ಲೆಸನ್ಗಳು ಹೇಳಿದ್ದೀನಿ. ಈ ಒಂದು ಪಠ್ಯಪುಸ್ತಕಗಳು ನಮ್ಮ ದೈಹಿಕ ಶಿಕ್ಷಣ ಒಂದು ಪಠ್ಯಕ್ರಮಕ್ಕೆ ಬೇಸಿಕ್ ತರಹದಿಗೆ ಆಗಿರ್ತವೆ ಇವು. ಹಾಗಾಗಿ ಈ ಒಂದು ಪಠ್ಯಪುಸ್ತಕಗಳು ಅನಾಲಿಸಿಸ್ ಮಾಡಿಕೊಂಡು ಆಮೇಲೆ ನಿಮ್ಮ ಆಧಾರ್ ಟೆಕ್ಸ್ಟ್ ಬುಕ್ ಓದ್ಕೊಳ್ಳಿ. ಇವತ್ತಿನ ತರಗತಿಯಲ್ಲಿ ನಾನು ಆದರ್ಶ ನಿಲುವು ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಈ ಒಂದು ಆದರ್ಶ ನಿಲುವು ಅನ್ನುವಂಥ ಪಾಠದಲ್ಲಿ ನಾವು ಏನೇನು ತಿಳ್ಕೊತೀವಿ ಅಂತಂದರೆ, ಈ ಒಂದು ಘಟಕದ ಅಧ್ಯಯನದ ನಂತರ ನೀವು ಯಾವ ಅಂಶವನ್ನು ತಿಳಿದುಕೊಳ್ಳುವಿರಿ ಅಂದರೆ, ಉತ್ತಮ ನಿಲುವು, ಅವುಗಳ ಲಕ್ಷಣಗಳೇನು, ಆದರ್ಶ ನಿಲುವಿನ ಅರ್ಥ ಏನು, ನಿಲುವು ವ್ಯಕ್ತಿಯ ಆರೋಗ್ಯವನ್ನು ಅವಲಂಬಿಸಿರುವುದರಿಂದ ಆರೋಗ್ಯಪೂರ್ಣ ಶರೀರದಿಂದ ಆದರ್ಶ ನಿಲುವನ್ನು ಹೊಂದಲು ಹೇಗೆ ಸಾಧ್ಯ ಆಗ್ತೈತಿ, ವ್ಯಕ್ತಿಯ ಚಲನ ಸ್ಥಿತಿ ಏನು ಅಥವಾ ವಿಶ್ರಾಂತಿ ಸ್ಥಿತಿಯಲ್ಲಿ ಉಂಟಾಗುವ ದೈಹಿಕ ಸಹಜ ಸ್ಥಿತಿ ಏನಂತೀನೋ ನಿಲುವು ಅಂತೇಳಿ ಕರಿತೀವಿ. ನಿಲುವು ಅಂದ್ರೇನು? ವ್ಯಕ್ತಿಯ ಚಲನ ಸ್ಥಿತಿ ಅಥವಾ ವಿಶ್ರಾಂತಿ ಸ್ಥಿತಿಯಲ್ಲಿ ಉಂಟಾಗುವಂಥ ದೈಹಿಕ ಸಹಜ ಸ್ಥಿತಿಗೆ ಏನಂತೀನೋ ನಿಲುವು ಅಂಥೇಳಿ ಕರಿತೀವಿ. ಇವಾಗ ಆದರ್ಶ ನಿಲುವು, ಯಾವ ನ್ಯೂನತೆ ಇಲ್ಲದೆ ದೇಹವು ಏನಾಗ್ತೈತೆ ಸಮರ್ಪಕವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುವಂತಿದ್ದರೆ ಅದಕ್ಕೇನಂತೀವಿ ನಾವು ಆದರ್ಶ ನಿಲುವು ಅಂತ ಕರಿತೀವಿ. ಯಾವ ನ್ಯೂನತೆಯೂ ಇಲ್ಲದೆ ದೇಹವು ಸಮರ್ಪಕವಾಗಿ ಕಾರ್ಯನಿರ್ವಹಿಸಲು ಮಾಡುವಂತೆಯೇ ಯಾವುದು ಸಹಾಯ ಮಾಡ್ತದೋ ಅಂತಹ ಒಂದು ನಿಲುವಿಗೆ ಏನಂತೀವಿ ಉತ್ತಮ ನಿಲುವು ಅಥವಾ ಆದರ್ಶ ನಿಲುವು ಅಂತೇಳಿ ಕರಿತೀವಿ. ಬಿಗಿದಾಗಿ ಪಾದರಕ್ಷೆ ಅಥವಾ ಬಿಗಿಯಾದ ಉಡುಪನ್ನು ಧರಿಸುವುದರಿಂದ ದೇಹದ ಬೆಳವಣಿಗೆ ಏನಾಗ್ತೈತಿ ಕುಂಠಿತ ಆಗ್ತೈತಿ. ಯಾಕೆಂದರೆ ಅದಕ್ಕೇನಾಗ್ತೈತಿ ಬೆಳವಣಿಗೆಗೆ ಅವು ಸಹಕಾರ ನೀಡುವುದಿಲ್ಲ ಬಿಗಿಯಾದ ಉಡುಪು ಹಾಕೋದರಿಂದ. ಹಾಗಾಗಿ ಅಲ್ಲಿ ಬೆಳವಣಿಗೆ ಏನಾಗ್ತೈತಿ ಕುಂಠಿತ ಆಗ್ತೈತಿ. ಹಾಗಾಗಿ ಬಿಗಿಯಾದ ಒಂದು ಉಡುಪನ್ನು ಹಾಕದೆ ಸ್ವಲ್ಪ ಲೂಸ್ ಇರುವಂತಹ ಬಟ್ಟೆಗಳನ್ನು ಹಾಕಬೇಕು. ಅದರಿಂದ ಬೆಳವಣಿಗೆ ಏನಾಗ್ತೈತಿ ಸಹಜವಾಗಿ ಆಗ್ತದೆ ಅಂತ ಅರ್ಥ. ಇಲ್ಲಿ ಮಲಗಿದಾಗ ಯಾವ ರೀತಿ ಇರಬೇಕು ನಮ್ಮ ಪೊಸಿಷನ್ ಅಂತ ಹೇಳಿ ನೋಡಿರಿ. ಮಲಗಿದಾಗ ಅತಿ ದಪ್ಪನೆಯ ಹಾಸಿಗೆ ಅಥವಾ ಗಾದಿ ಅಂತೀವಲ್ಲ ಅದು ಹಾಕೋಬಾರ್ದು. ಎತ್ತರದ ತಲೆದಿಂಬುಗಳನ್ನು ಹಾಕಿಕೊಂಡು ಮಲಗಬಾರ್ದು. ಬೆನ್ನುಹುರಿ ಪೂರ್ಣವಾಗಿ ನೆಲಕ್ಕೆ ತಾಗಿರುವಂತೆ ಗಡಸಾದಂಥ ಹಾಸಿಗೆ ಮೇಲೆ ಮಲಗಬೇಕು. ನೋಡಿ, ನಾವೆಲ್ಲ ಬೆಡ್ ಎಲ್ಲ ಯೂಸ್ ಮಾಡ್ತೀವಲ್ಲ ಆ ರೀತಿ ಬೆಡ್ ಹಾಕ್ಕೊಂಡು ಮಲ್ಕೋಬಾರ್ದಂತೆ. ಏನು ಮಾಡಬೇಕು? ಗಡಸಾದಂತಹ ಒಂದು ಹಾಸಿಗೆ ಮೇಲೆ ಮಲಗಬೇಕಂತೆ. ಮಲಗುವಾಗ ನಾವು ಈ ರೀತಿ ಬೆಡ್ ಹಾಕ್ಕೊಂಡು ನೋಡಿ, ಬೆಡ್ ಹಾಕ್ಕೊಂಡು ಈ ಥರ ದೊಡ್ಡದು ಇಟ್ಕೊಂಡು ಮಲಗಬಾರ್ದು. ಇದು ತಪ್ಪು ವಿಧಾನ. ಇದು ಈ ರೀತಿ ಮಾಡಬಾರ್ದು. ಸರಿಯಾದ ವಿಧಾನ ನೋಡಿರಿ, ಕೆಳಗಡೆ ಬೆಡ್ಶೀಟ್ ಹಾಸ್ಕೊಂಡು ಈ ರೀತಿ ಮಲ್ಕೋಬೇಕು. ಇದಕ್ಕೇನಂತೀವಿ ಸರಿಯಾದ ವಿಧಾನ ಅಂತೇಳಿ ಕರಿತೀವಿ. ನಿಲಯಕ್ಕೊಂದು ನಿಲುವುಗನ್ನಡಿ, ಜೀವಕ್ಕೊಂದು ಜೀವಂತ ಕನ್ನಡಿ. ಕೊಟೇಶನ್ ಇದೆ, ನೆನ್ಪಿಟ್ಕೋಬೇಕು ನೀವು. ನಿಲಯಕ್ಕೊಂದು ನಿಲುವುಗನ್ನಡಿ ಇರಬೇಕಂತೆ, ಜೀವಕ್ಕೊಂದು ಜೀವಂತ ಕನ್ನಡಿ ಇರಬೇಕಂತೆ. ಮೇಲೆ ನೇರವಾಗಿ ಮಲಗಬೇಕು. ಇದರಿಂದ ಬೆನ್ನು ಮೂಳೆಗೆ ಏನಾಗ್ತವೆ ಆಗಬಹುದಂಥ ತೊಂದರೆಗಳು ತಪ್ತವೆ. ಈಗ ನಿಂತಾಗ ಮಲ್ಕೊಂಡಾಗ ಹೆಂಗೆ ಮಲ್ಕೋಬೇಕಂತೇಳಿ ತೋರಿಸಿದರೆ, ಇವಾಗ ನಿಂತಾಗ ಯಾವ ಪೊಸಿಷನೆಲ್ಲ ನಿಂತ್ಕೋಬೇಕು ಅಂತೇಳಿ ನೋಡ್ರಿ. ನಿಂತಾಗ ಭುಜಗಳನ್ನು ಸಮಾಂತರದಲ್ಲಿರಿಸಿ ಹೊಟ್ಟೆಯನ್ನು ಒಳಗೆಳೆದು ಕೈಗಳನ್ನು ಕೆಳಗೆ ಚಾಚಬೇಕು. ಸೊಂಟ ಸಮತೋಲನದಲ್ಲಿದ್ದು ಕೇವಲ ಹಿಮ್ಮಡಿಯ ಮೇಲೆ ದೇಹದ ಭಾರ ಬೀಳದೆ ಇಡೀ ಪಾದದ ಮೇಲೆ ಏನು ಮಾಡಬೇಕು? ದೇಹದ ಭಾರವನ್ನು ಹಾಕಬೇಕು. ಬೆನ್ನು ಕತ್ತು ಇವೆಲ್ಲ ಏನಿರಬೇಕು? ನೇರದಲ್ಲಿರಬೇಕು. ಎದೆ ಹಿಗ್ಗಿರಬೇಕು. ಇಲ್ಲಿದ್ದಿರ್ತಿಲ್ಲ, ಇದು ಈ ರೀತಿ ನಿಂದಿರಬೇಕು. ಆದರೆ ಈ ರೀತಿ ಒಂದೇ ಕಾಲ ಮೇಲೆ ಬ್ಯಾಲೆನ್ಸ್ ಹಾಕ್ಕೊಂಡು ನಿಲ್ಲಬಾರ್ದು. ಅದೇ ಹಿಂಬಡಿ ಮೇಲೆ ಬ್ಯಾಲೆನ್ಸ್ ಹಾಕಿ ಕೂಡ ನಿಲ್ಲಬಾರ್ದು. ನಮ್ಮ ಪಾದದ ಸಂಪೂರ್ಣ ಒಂದು ಪಾದದ ಮೇಲೆ ಏನು ಮಾಡಬೇಕು? ನಮ್ಮ ಬ್ಯಾಲೆನ್ಸ್ ಇರಬೇಕು. ಇವಾಗ ಕುಳಿತಾಗ, ಮಲ್ಕೊಂಡಾಗಾಯಿತು, ನಿಂತಾಗಾಯಿತು. ಇವಾಗ ಕುಳಿತಾಗ ಯಾವ ಪೊಸಿಷನಲ್ಲಿ ಕೂತ್ಕೋಬೇಕು ಅಂತ ನೋಡ್ರಿ. ಕುಳಿತಾಗ ಭುಜ ಸಮಾಂತರದಲ್ಲಿರಲಿ. ಬೆನ್ನು ಕುತ್ತಿಗೆ ಸೊಂಟ ನೇರದಲ್ಲಿದ್ದು ಪೃಷ್ಠಗಳು ಸಾಧ್ಯವಾದಷ್ಟು ಆಸನದ ಒಂದು ಹಿಂಭಾಗಕ್ಕೆ ಇರಬೇಕು. ಬರೆಯುವಾಗ ಎರಡೂ ಮೊಣಕೈಗಳನ್ನು ಸರಿಯಾದ ಕೋನದಲ್ಲಿ ನಿಲ್ಲಿಸಬೇಕು. ಪಾದಗಳು ಸ್ವಲ್ಪ ಏನಿರಬೇಕು? ಅಂತರದಲ್ಲಿ ಇರಬೇಕು. ಇದು ನೋಡಿರಿ, 2 ಪೊಸಿಷನ್ ತೋರಿಸಿದರೆ ಈ ರೀತಿ ಕೂತ್ಕೋಬಾರ್ದು. ಈ ರೀತಿ ಟೇಬಲ್ ಮೇಲೆ ಕೂತ್ಕೊಂಡು ಏನು ಮಾಡಬೇಕು? ನಾವು ಸರಿಯಾದ ಪೊಸಿಷನಲ್ಲಿ ಕೂತ್ಕೊಂಡು ಓದಬೇಕು. ಇವಾಗ ನಡೆಯುವಾಗ ಯಾವ ರೀತಿ ನಡಿಬೇಕು ಅಂತ ನೋಡ್ರಿ. ನಡಿಗೆಯು ಮನುಷ್ಯನ ವ್ಯಕ್ತಿತ್ವವನ್ನು ಏನು ಮಾಡ್ತದೆ? ಪ್ರತಿಬಿಂಬಿಸ್ತೈತೆ. ಉತ್ತಮ ನಡಿಗೆಯಲ್ಲಿ ಪಾದವು ಏನಾಗಿರ್ತೈತೆ? ಚಲನೆ ರೇಖೆಗೆ ಸಮಾನಾಂತರವಾಗಿ ನೆಲಕ್ಕೆ ನಿಲ್ಲಬೇಕು, ಊರಿರಬೇಕು. ತುದಿಗಾಲು ಮುಂದೆ ನೇರವಾಗಿ ಸಾಗುತ್ತಿದ್ದು ನಡೆಯುವಾಗ ಹಿಮ್ಮಡಿ ಮೊದಲು ನೆಲಕ್ಕೆ ನಿಲ್ಲಬೇಕು, ತಾಗಬೇಕು. ಕೈಗಳನ್ನು ಸಹಜವಾಗಿ ಬೀಸುತ್ತಿರಬೇಕು. ತೀರವಾಗಿ ನಡೆಯುವುದು ಅಥವಾ ತೀರಾ ನೇರದಲ್ಲಿ ನಡೆಯುವುದು ಸರಿಯಲ್ಲ. ಅಷ್ಟೇ ಮೀಡಿಯಮಾಗಿ ಇರಬೇಕು. ಇದು ಈ ರೀತಿ ಪೊಸಿಷನಲ್ಲಿ ನಡಿಬೇಕು. ತೀರಾ ಭಾಗ ಕೂಡ ನಡಿಬಾರ್ದು.
ಇವಾಗ ಈ ಒಂದು ನಿಲುವಿಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳಿದೆ ನೋಡ್ರಿ. ಉತ್ತಮ ನಿಲುವಿನ ಅರ್ಥವನ್ನು ತಿಳಿಸಿ. ಉತ್ತಮ ನಿಲುವು ಅಂದರೆ ಹೇಗಿರಬೇಕು ಅಂತೇಳಿ ನೋಡ್ರಿ. ಏನಂತ ನೋಡ್ರಿ, ಯಾವುದೇ ನಮ್ಮ ದೇಹ ಏನಿರಬೇಕು, ಯಾವುದೇ ನ್ಯೂನತೆ ಇಲ್ಲದೆ, ಯಾವುದೇ ಸಮಸ್ಯೆ ಇಲ್ಲದೆ ನಮ್ಮ ದೇಹ ಏನಾಗಿರುತ್ತೆ ಪರಿಪೂರ್ಣವಾಗಿ ಒಂದು ಹೊಂದಾಣಿಕೆ ಮನೋಭಾವನೆಯನ್ನು ಹೊಂದಿರುವಂಥ ಒಂದು ದೇಹದ ಸ್ಥಿತಿ ಇತ್ತಂದರೆ ಅದಕ್ಕೇನಂತೀವಿ ನಾವು ಆದರ್ಶ ನಿಲುವು ಅಂತೇಳಿ ಕರಿತೀವಿ. ಯಾವುದೇ ಒಂದು ನ್ಯೂನತೆ ಇಲ್ಲದಂತೆ ನಮ್ಮ ದೇಹ ಸಮರ್ಪಕವಾಗಿ ವರ್ತಿಸ್ತಿದ್ರೆ ಅದಕ್ಕೇನಂತೀವಿ ಆದರ್ಶ ನಿಲುವು ಅಂತೇಳಿ ಕರಿತೀವಿ. ದೇಹದ ಬೆಳವಣಿಗೆ ಕುಂಠಿತಗೊಳ್ಳಲು ಕಾರಣ ಏನು? ದೇಹದ ಬೆಳವಣಿಗೆ ಯಾಕೆ ಕುಂಠಿತ ಆಗ್ತೈತಿ ಅಂತ, ಬಿಗಿಯಾದ ಪಾದರಕ್ಷೆ, ಬಿಗಿಯಾದ ಉಡುಪುಗಳನ್ನು ಧರಿಸಬಾರ್ದು. ಅದರಿಂದ ನಮ್ಮ ದೇಹದ ಬೆಳವಣಿಗೆ ಏನಾಗ್ತೈತೆ ಕುಂಠಿತ ಆಗ್ತೈತಿ. ಇವಂದರೆ ಮಕ್ಕಳು ಬೆಳವಣಿಗೆ ಇರ್ತೈತಿಲ್ಲ ಆ ಟೈಮಲ್ಲಿ ಹಾಕಬಾರ್ದು ಅಂತ ಅರ್ಥ. ಈಗ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳನ್ನು ತುಂಬಬೇಕು. ಡ್ಯಾಶ್ ತಲೆದಿಂಬನ್ನು ಹಾಕಿಕೊಂಡು ಮಲಗಬಾರ್ದು. ತುಂಬ ಎತ್ತರ ಇರುವಂಥ ತಲೆದಿಂಬುಗಳನ್ನು ಹಾಕಿ ಮಲಗಬಾರ್ದು. ಬಿಗಿಯಾದ ಉಡುಪುಗಳನ್ನು ಧರಿಸೋದ್ರಿಂದ ದೇಹವು ಏನಾಗ್ತೈತಿ ಕುಂಠಿತಗೊಳ್ತೈತಿ. ದೇಹದ ಭಾಗಗಳು ಏನಾಗ್ತವೆ ಕುಂಠಿತಗೊಳ್ತೈತಿ. ನಡೆಯುವಾಗ ಡ್ಯಾಶ್ ಮೊದಲು ನೆಲಕ್ಕೆ ತಾಗಬೇಕು. ಇಲ್ಲಿ ಹಿಂಬಡಿ ಮೊದಲು ತಲುಪಬೇಕು. ಯಾಕಂದರೆ ನಾವು ಮುಂದೆ ಪಾದ ಫಸ್ಟ್ ಹಚ್ಚಂಗಿಲ್ಲ, ಹಿಂಬಡಿ ಫಸ್ಟ್ ನೆಲಕ್ಕೆ ತಾಗಬೇಕು. ಇದು ಎಷ್ಟು ಏನಾಯಿತು ಈ ಒಂದು ಲೆಸನ್ಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳದು. ಚಟುವಟಿಕೆ ಕೊಟ್ಟಿದ್ದರೆ ಚಟುವಟಿಕೆ ಏನು ಬೇಕಾಗಲ್ಲ ನಮಗೆ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಲೆಸನ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.